ರಂಗೋಲಿ ಮಾಡಿರುವಂಥದ್ದು, ಸರ್ಕಲ್, ಟ್ರಯಾಂಗಲ್, ಸ್ಕ್ವೇರ್ ಯೂಸ್ ಮಾಡಿ ರಂಗೋಲಿ ಮಾಡಿರುವಂಥದ್ದು. ಇದರಲ್ಲಿ 14 ಸರ್ಕಲ್ಸ್ ಇದೆ, ಟ್ರಯಾಂಗಲ್ 16 ಇದೆ, ಸ್ಕ್ವೇರ್ ಟ್ರಯಾಂಗಲ್ ಎಷ್ಟಿದೆ? ಟ್ರಯಾಂಗಲ್ 16 ಇದೆ, 16 ಟ್ರಯಾಂಗಲ್ 14 ಸರ್ಕಲ್ಸ್ ಇದೆ, ಸ್ಕ್ವೇರ್ ಇದೆ. ಏನಮ್ಮ ಇದು? ಮ್ಯಾಥಮೆಟಿಕಲ್ ರಂಗೋಲಿ ಇದೆ ಸರ್. ಟ್ರಯಾಂಗಲ್, ಸರ್ಕಲ್ ಮತ್ತು ಸ್ಕ್ವೇರ್ಸ್ ಎಲ್ಲ ಯೂಸ್ ಮಾಡಿ ನಾವು ರಂಗೋಲಿಯನ್ನು ಇದು ಮಾಡಿದ್ದೀವಿ. ಅದರಲ್ಲಿ ಟ್ರಯಾಂಗಲ್ 16 ಇದೆ ಸರ್, ಮತ್ತು ಸ್ಕ್ವೇರ್ಸ್ ಇದೆ ಮತ್ತು ಸರ್ಕಲ್ಸ್ 3D ಶೇಪ್ ಯೂಸ್ ಮಾಡಿ ನಾವು ಈ ರಂಗೋಲಿಯನ್ನು ಮಾಡಿದ್ದೀವಿ. ಹೇಗೆಂತ ಹೇಳಿದ್ರೆ ಟ್ರಿಕ್ಸ್ ಪ್ರತಿ ಕಾಲಮಲ್ಲಿ ಒಂದೊಂದು ಸಂಖ್ಯೆ ಸೆಲೆಕ್ಟ್ ಮಾಡ್ಕೊಂಡು ಹೋಗ್ಬೇಕು. ಇದರಲ್ಲಿ ನೀವೀಗ ಅಂದರೆ ಇದರಲ್ಲಿ ಒಂದು, ಇದರಲ್ಲಿ ಒಂದು, ಇದರಲ್ಲಿ ಒಂದು, ಹಾಗೆ 5 ಕಾಲಮಲ್ಲಿ 5 ಸಂಖ್ಯೆ ಗೆಸ್ ಮಾಡಬೇಕು. ಆನಂತರ ನೀವು ನನಗೆ ಅದರ ಲಾಸ್ಟ್ ಡಿಜಿಟ್ ಹೇಳಬೇಕು. ಎಷ್ಟು ನಂಬರಾ? ಒಂದು ನಂಬರ್ ಗೆಸ್ ಮಾಡಿ ಸರ್. ಪ್ರತಿ ಕಾಲಮಲ್ಲಿ ಒಂದೊಂದು ನಂಬರ್ ಗೆಸ್ ಮಾಡಿ ಅದರ ಲಾಸ್ಟ್ ಡಿಜಿಟ್ ನನಗೆ ಹೇಳಿ. ನೈನ್ ಈಚ್ ಎಲ್ಲ ಕಾಲಮಲ್ಲಿ ಸರ್, ಈ ಕಾಲಮಲ್ಲಿ ಎಲ್ಲ ಲಾಸ್ಟ್ ಡಿಜಿಟ್ ಹೇಳಿ. ಸೇಮ್ ಒಂದೇ ನಂಬರ್ ಎಲ್ಲ 9 ಆಗಲ್ಲ ಸರ್. ಈಚ್ ಕಾಲಮಲ್ಲಿ ಒಂದೊಂದು ನಂಬರ್. ಈಗ ಈ ಕಾಲಮಲ್ಲಿ ಒಂದು ಸಂಖ್ಯೆ ಸರ್, ಇಲ್ಲದಿದ್ರೆ ಈ ಕಾಲಮಲ್ಲಿ ಸೆಲೆಕ್ಟ್ ಮಾಡಿ. ಈಚ್ ಕಾಲಮಲ್ಲಿ 69 ಲಾಸ್ಟ್ 9 5 ಫಸ್ಟ್ ಆಗಿಂತ ಆಗ್ಬೋದು. ಅಂದರೆ ಸರ್ ಇದರಲ್ಲಿ ಇದು ಒಂದು ತಗೊಂಡ್ರೆ ಇದರಲ್ಲಿ ಇನ್ನೊಂದಲ್ಲ, ಇದರಲ್ಲಿ ಬೇರೆ. ಇಲ್ಲಿ ಕೂಡ ತೆಗಿಬೋದು. ನಮಗೆ ಇಷ್ಟ ಇಲ್ಲ. 9 1 ಓಕೆ ಸರ್. 7 5 3 ಓಕೆ 1. ನೀವು ಗೆಸ್ ಮಾಡಿದ ಅಷ್ಟು ಸಂಖ್ಯೆ ಸರ್ ಇಷ್ಟಾಗಿರ್ತದೆ. 2525 ಟ್ಯಾಲಿ ಮಾಡಿ ಬರ್ಬೇಕಷ್ಟೇ. ನೀವು ಹೇಳಿ ನಾನು ಟ್ಯಾಲಿ ಮಾಡ್ಬೋದು. ಯಾವುದೆಲ್ಲ ಸಂಖ್ಯೆ ಗೆಸ್ ಮಾಡಿದ್ದು ಸರ್? ಫಸ್ಟ್ 9 7 ಯಾವುದೆಲ್ಲ ಅಲ್ಲ ಸಂಖ್ಯೆ ಹೇಳಿ. ಅದು ಬೇಕು. 69 147 147 ಮತ್ತೆ ಸರ್ 975 285 ನೆಕ್ಸ್ಟ್ 285 ಮತ್ತು 3 ನೆಕ್ಸ್ಟ್ 3 ಅಲ್ಲ ಸರ್ ಇಲ್ಲಲ್ಲ. ಅದು ಹೇಗೆ ಅಂತ ಹೇಳ್ತೀರಾ ಸರ್? ನನಗೆ ನೀವು ನನಗೆ ಲಾಸ್ಟ್ ಡಿಜಿಟ್ಸ್ ಹೇಳ್ತೀರಲ್ವಾ, ಅದರ ಟೋಟಲ್ ಸಮ್ಮನ್ನು ನಾವೀಗ ಇಲ್ಲಿ ಬರ್ತೇವೆ. ಒಂದು ವೇಳೆ 25 ಸಿಕ್ಕಿದೆ, ಇಲ್ಲಿ 25 ಅಂತ ಬರೀತೇವೆ. ಆನಂತರ ಇಲ್ಲಿ ಸಿಕ್ಕಿದ ಆನ್ಸರನ್ನು 50 ಮೈನಸ್ ಮಾಡ್ತೇವೆ. 50 ಕಾನ್ಸ್ಟೆಂಟ್, 50 ಮೈನಸ್ ಮಾಡ್ತೇವೆ. ಆಗ ಬಂದ ಆನ್ಸರನ್ನು ಫಸ್ಟಿಗೆ ಬರೀತೇವೆ. ಇಷ್ಟು ಆದರೆ ಸಮ್ ಅಂತ ಹೇಳ್ತೇವೆ. ಕರೆಕ್ಟ್ ಆಗಿರ್ತದೆ. ಥ್ಯಾಂಕ್ ಯು. ಇದರಲ್ಲಿ ಸರ್ 12 ಮಂತಲ್ಲಿ ಒಂದು ಮಂತನ್ನು ಗೆಸ್ ಮಾಡಬೇಕು. ನೀವು ಗೆಸ್ ಮಾಡಿದ ಮಂತ್ ಯಾವ ಕಾರ್ಡಲ್ಲೆಲ್ಲ ಉಂಟು ಅದನ್ನು ಮಗುಚಿ ಹಾಕಬೇಕು. ನಾನು ಯಾವುದು ನೀವು ಗೆಸ್ ಮಾಡಿದ ಮಂತ್ ಅಂತ ಹೇಳ್ತೇನೆ. ಹೇಳಲಿಕ್ಕಿಲ್ವಾ? ಇಲ್ಲಿ ಹೇಳ್ಬಾರ್ದು. ನೀವು ಗೆಸ್ ಮಾಡಿ ಮಗುಚಿ ಹಾಕಬೇಕು. 4ರಲ್ಲಿ 1ರಲ್ಲಿ ನೀವು ಗೆಸ್ ಮಾಡಿದ ಮಂತ್ ಯಾವುದೆಲ್ಲ ಕಾರ್ಡಲ್ಲಿ ಉಂಟು ಅದನ್ನು ಮಗುಚಿ ಹಾಕಬೇಕು. ಬೇರೆ ಯಾವುದ್ರಲ್ಲಿ ಇಲ್ಲ ಸರ್. ಕರೆಕ್ಟ್. ಮೂರು ಸ್ಟೆಪ್ ಅಲ್ಲಿ 3 ಕಪ್ಸ್ ಅನ್ನು ಸಹ ನೀವು ಓಪನ್ ಮಾಡಿಡ್ಬೇಕು. ಕಂಡೀಷನ್ ಅಂತ ಹೇಳಿದ್ರೆ ಒಂದೊಂದು ಸ್ಟೆಪ್ ಅಲ್ಲಿ ನೀವು ಒಂದೊಂದು ಕಪ್ ಯೂಸ್ ಮಾಡುವಾಗಿಲ್ಲ, 3 ಕಪ್ಸ್ ಒಮ್ಮೆಲೆ ಯೂಸ್ ಮಾಡುವಾಗಿಲ್ಲ. ಮಾಡ್ಬೋದು, ನಾನೇ ಮಾಡಿ. ಫಸ್ಟ್ ಸ್ಟೆಪ್ ಅಲ್ಲಿ ಸಹ ಈ ಕಪ್ ಅನ್ನು ಕ್ಲೋಸ್ ಮಾಡುದು, ಇದು ಓಪನ್ ಮಾಡುದು, 1 ಸ್ಟೆಪ್ ಆಯ್ತು. ನೆಕ್ಸ್ಟ್ ಸ್ಟೆಪ್ ಇದು ಕ್ಲೋಸ್ ಮಾಡುದು, ಇದು ಓಪನ್ ಮಾಡುದು, 2 ಸ್ಟೆಪ್ ಆಯ್ತು.
ಎಕ್ಸ್ಪ್ಲೇನ್ ಮಾಡ್ತೇನೆ ನಾನು ಒಂದು ಟ್ರಿಕ್ ಮಾತ್ರ. ಅಂದರೆ ಇದು ರೋಲಿಂಗ್ ಡೈಸ್ ಟ್ರಿಕ್ ಅಂತ 3 ಡಿಜಿಟ್ ನಂಬರ್ ಸೆಲೆಕ್ಟ್ ಮಾಡೋದು ನಾವು. ಈಗ 791 ಅಲ್ವಾ, ಇದಕ್ಕೆ 2 ಟೈಮ್ಸ್ ರಿಪೀಟ್ ಮಾಡೋದು ಕ್ಯಾಲ್ಕುಲೇಟರಲ್ಲಿ. 791 ಅಲ್ವಾ, 791 ನೆಕ್ಸ್ಟ್ ಒಂದು ಡೈಸ್ ತಗೊಂಡು ರೋಲ್ ಮಾಡಲಿಕ್ಕೆ 8 ಬಂತಲ್ವಾ, ಇದಕ್ಕೆ ಆನ್ಸ್ ಬಂದೈತೆ ಇದಕ್ಕೆ 8 ಗುಣಿಸು 8 ಮಾಡಲಿಕ್ಕೆ ಇಷ್ಟು ಬಂತಲ್ವಾ. ನೆಕ್ಸ್ಟ್ ಭಾಗಿಸು 13 ಭಾಗಿಸು 11 ಮಾಡಲಿಕ್ಕೆ ಇಷ್ಟು ಮಾಡಿದ ನಂತರ ನಾನು ನಿಮ್ಮ ಹತ್ರ ಆನ್ಸರ್ ಕೇಳ್ತೇನೆ. ಆಮೇಲೆ ನಾನೇನು ಮಾಡ್ತೇನೆ ಅಂದರೆ ಈ 8 ಉಂಟಲ್ವಾ, ಈ ರೋಲ್ ಮಾಡಿ ನಂಬರ್ ಸಿಕ್ಕಿದ್ದಕ್ಕೆ 7 ಇಂದ ಇಂಟು ಮಾಡೋದು ಬೈ 56. ನೀವು ಸೆಲೆಕ್ಟ್ ಮಾಡಿದ ಆನ್ಸರ್ ಸಿಗ್ತದೆ 791. ಸರ್ ಇದು ಕ್ಯಾಲೆಂಡರ್ ಟ್ರಿಕ್ ಅಂತ. ಇದರಲ್ಲಿ ನಾವು 3 × 3 ಕ್ರಾಸ್ ಸೆಲೆಕ್ಟ್ ಮಾಡಬೇಕು ಕ್ಯಾಲೆಂಡರಲ್ಲಿ. ಹೀಗೆ 3 ಹೀಗೆ 3 ಸೆಲೆಕ್ಟ್ ಮಾಡಿ ನಾವು ಮಕ್ಕಳಿಗೆ ಇದರ ಟೋಟಲ್ ಇದರೊಳಗಿರುವ ಎಲ್ಲ ಸಂಖ್ಯೆದು ಟೋಟಲ್ ಸಮ್ ಎಷ್ಟು ಅಂತ ಹೇಳಲಿಕ್ಕೆ ಹೇಳುದು. ಆಮೇಲೆ ಎಲ್ಲವನ್ನು ಟೋಟಲ್ ಸಮ್ ಮಾಡಿ ಬಂದ ಆನ್ಸರ್ ಎಷ್ಟು ಅಂತ ಹೇಳುದು. ಆಗ ನಾವು ಅವರಿಗೀಗ ಟೋಟಲ್ ಸಮ್ ಮಾಡಿ ಬಂದ ಆನ್ಸರಿಂದ ಮಿಡಲ್ ನಾವೀಗ ಸರಿ ಇದರದ್ದೇ ಮಾಡೋದಂದ್ರೆ ಈಗ 7 + 8 + 9 + 14 + 15 + 16 + 21 + 22 + 23 ಸಮ್ 135 ಬಂತು. ಈಗ 135 ಇಂದ 9 ಅನ್ನು ಡಿವೈಡ್ ಮಾಡಬೇಕು. 135 / 9 ಇಲ್ಲಿ 15 ಆಗ್ತದೆ ಮಿಡಲ್ ನಂಬರ್. 15 - 7 ಮಾಡಬೇಕು. 6 ಅಲ್ಲ 15 - 7 8 ಇಲ್ಲಿ ಬರೆಯುವುದು. 15 - 7 8. ಆಮೇಲೆ 15 + 7 ಎಷ್ಟಾಗ್ತದೆ 22 ಇಲ್ಲಿ ಬರೆಯುವುದು. ಆಗ 3 ಇದು ಸಿಗ್ತದೆ ನಮಗೆ. ನೆಕ್ಸ್ಟ್ 8 ಇಂದ 1 ಮೈನಸ್ ಮಾಡಿದರೆ 7, ಈಚೆ 1 ಮಾಡಿದರೆ 9. 15 ಇಂದ 1 ಮೈನಸ್ ಮಾಡಿದರೆ 14. 15 + 1 16. ಇದು 22 - 1 21 + 1 23 ಆಗ್ತದೆ. ಆಗ ನೀವು ಯಾವ ಕ್ಯಾಲೆಂಡರ್ ಸೆಲೆಕ್ಟ್ ಮಾಡಿದ್ರಿ, ಈಗ ನೀವು ಇದು ಸೆಲೆಕ್ಟ್ ಮಾಡಿದಲ್ಲ ಅದೇ ಇಲ್ಲಿ ಹಾಗೆ ಬರೀಲಿಕ್ಕೆ ಆಗ್ತದೆ. ಅಂದ್ರೆ ಮಕ್ಕಳು ಸೆಲೆಕ್ಟ್ ಮಾಡಿರ್ತಾರೆ, ನಮ್ಮ ಹತ್ರ ಹೇಳಿರ್ಲಿಲ್ಲ ಅಲ್ವಾ, ಅವ್ರು ನಮಗೆ ಸಮ್ ಎಷ್ಟು ಅಂತ ಹೇಳ್ಬೋದು. ನಾವು ಆ ಸಮ್ಮಿಂದ 9 ಅನ್ನು ಡಿವೈಡ್ ಮಾಡಿ ಮಿಡಲ್ ನಂಬರ್ ಅನ್ನು ಬರೆಯುದು. ಆಮೇಲೆ -7 ಮಾಡಿದಾಗ ಇದು ಸಿಗುತ್ತೆ, +7 ಮಾಡಿದಾಗ ಕೆಳಗಿದು ಸಿಗುತ್ತೆ. ಆಮೇಲೆ 1 - 1 ಪ್ಲಸ್ ಮಾಡಿ ಆಚೆ ಈಚೆ ಸಿಗ್ತದೆ. ಹಾಗೆ 5 ಕಾರ್ಡ್ ಟ್ರಿಕ್ ಅಂತ ಇದರಲ್ಲಿ 5 ಕಾರ್ಡ್ಸ್ ಇದೆ. ಈ ಕಾರ್ಡ್ಸ್ ಅಲ್ಲಿ ಈಗ 5 ಕಾರ್ಡ್ಸ್ ಇದೆ. ಅದರಲ್ಲಿ 1 2 3 4 5 ನಂಬರ್ ಬರ್ತಿದ್ದೇವೆ. ನಾವು ಸ್ಟೂಡೆಂಟ್ಸ್ ಹತ್ರ ಈ ಕಾರ್ಡ್ಸ್ ಅನ್ನು ಹೇಗೆ ಬೇಕಾದ್ರೂ ಉಲ್ಟಾ ಅರೇಂಜ್ ಮಾಡ್ಲಿಕ್ಕೆ ಹೇಳುದು. ಅವ್ರಿಗೆ ಇಷ್ಟ ಬಂದಾಗ ಅರೇಂಜ್ ಮಾಡ್ಬೋದು. ಈಗ ಅವರು ಅರೇಂಜ್ ಮಾಡಿ ನಾವು ನೋಡ್ಲಿಕ್ಕಿಲ್ಲ ಕಾರ್ಡ್ಸ್ ಅನ್ನು, ನಾವು ಹಿಂದೆ ತಿರುಗಿ ನೋಡಿ ನಿಂತು ಸ್ಕೈ ಬ್ಲೂ ಕಲರ್ ಕಾರ್ಡ್ಸ್ ಎಷ್ಟು ಉಂಟು ಅಂತ ಕೇಳುದು ಅವ್ರ ಹತ್ರ. ಈಗ ಅವರು 2 ಅಂತ ಹೇಳಿದ್ರೆ ನಾವು ಸಮ್ ಈ ಕಾರ್ಡ್ ಎಲ್ಲ ಕಾರ್ಡ್ ಉಂಟಲ್ಲ ಆ ಕಾರ್ಡ್ ಅಲ್ಲಿ ಸಮ್ ಎಷ್ಟು ಅಂತ ನಾವು ಹೇಳ್ತೇವೆ. ಜಸ್ಟ್ ಅದು ಹೇಗೆ ಅಂತ ಹೇಳಿದ್ರೆ ಫಸ್ಟ್ ಈಗ 5 ಕಾರ್ಡ್ ಇದೆ. 1 2 3 4 5 ತನಕ ನಂಬರ್ಸ್ ಬರ್ತಿದ್ದೇವೆ. ಇದು ನಂಬರ್ಸ್ 1 ನ ಹಿಂದೆ 6 ಬರಿಬೇಕು, 2 ಹಿಂದೆ 7, 3 ಹಿಂದೆ 8, 4 ನ ಹಿಂದೆ 9, 5 ಹಿಂದೆ 10 ಹಾಗೆ ಬರ್ದಿದ್ದೇವೆ. ಆಮೇಲೆ ಅವರು ಹೇಳ್ತಾರೆ ಇದು ಅವರು ಹೀಗೆ ಬರ್ದಿರ್ಬೇಕು ಕಾರ್ಡ್ಸ್ ಫಸ್ಟಿಗೆ. ಆಮೇಲೆ ಈ ಕಾರ್ಡ್ಸ್ ಈಗ 5 ಕಾರ್ಡ್ಸ್ ಇದೆ. ಅವರು ಒಂದು ಎಲ್ಲಾ ಕಾರ್ಡ್ಸ್ ರೆಡ್ ಕಲರ್ ಆಗಿದ್ರೆ ಅವರು ಇದರ ಎಲ್ಲ ಕಾರ್ಡ್ಸ್ ನಲ್ಲಿರುವ ನಂಬರ್ಸ್ ಟೋಟಲ್ 15 ಆಗಿರ್ತದೆ. ನಾವೀಗ ಸಮ್ ಮಾಡುವಾಗ 15 ಸಿಗ್ತದೆ. ಒಂದು ವೇಳೆ ಒಂದು ಈಗ ಸ್ಕೈ ಬ್ಲೂ ಕಲರ್ ಇದ್ರೆ 15ಗೆ +5 ಮಾಡಬೇಕು, 20 ಆಗ್ತದೆ. ಈ ಎಲ್ಲ ಕಾರ್ಡ್ ಸಮ 20 ಆಗ್ತದೆ. ಆಮೇಲೆ 2 ಸ್ಕೈ ಬ್ಲೂ ಕಲರ್ ಇದು ಕಾರ್ಡ್ ಇದ್ರೆ 5 × 2 10 + 15 25 ಆಗ್ತದೆ. 3 ಇದ್ರೆ 5 × 3 15 15 + 15 30 ಹಾಗೆ. 4 ಇದ್ರೆ ಸೇಮ್ 4 × 5 20 20 + 15 35 ಎಲ್ಲ ಇದಿದ್ರೆ 40 ಸಮ್ ಹಾಗೆ. ಇದಾಯ್ತಲ್ಲ ಇದು ಹೇಳಿದ್ರಲ್ಲ ಇದು ಸರ್
ಫಸ್ಟ್ ನಾವು ಡೈಸ್ ಅಲ್ಲಿ ಯಾವ್ದಾದ್ರೆ 3 ನಂಬರ್ ಸೆಲೆಕ್ಟ್ ಮಾಡ್ಲಿಕ್ಕೆ ಹೇಳ್ಬೇಕು ಸ್ಟೂಡೆಂಟ್ಸ್ ಹತ್ರ. ಹೀಗೆ ಸೆಲೆಕ್ಟ್ ಮಾಡಿ 3 ನಂಬರ್ ಸೆಲೆಕ್ಟ್ ಮಾಡ್ತಾರೆ. ಈಗ 3 ನಂಬರ್ಸ್ ಇದೆ ಇಲ್ಲಿ, ಸಮ ಪರೇಶನ್ ಹೇಳುದು ಕ್ಯಾಲ್ಕುಲೇಟರ್ ಅಲ್ಲಿ. ಸಿಗುವಂತ ನಂಬರ್ಸ್ 0, 99, 198, 297. ಫಸ್ಟಿಗೆ ಈಗ ಫಸ್ಟ್ ಡಿಜಿಟ್ ಇಟ್ಕೊಳ್ತೀರಾ? 495, ಹೀಗೆ ಅಪೋಸಿಟ್ ಆಗಿ ಇಟ್ಕೊ ನಂಗೆ. 693, ಫಸ್ಟಿಗೆ ಈಗ ಇದರಲ್ಲಿ 92. ಫಸ್ಟ್ ನಂಬರ್ 6 ಇದೆ. ಆ 6ಗೆ 6 × 2 ಮಾಡ್ಲಿಕ್ಕೆ ಹೇಳಿದವರಿಗೆ ಅವ್ರ ನಂಬರ್ ನಮ್ಗೆ ನಂಬರ್ ಹೇಳಿಕ್ಕಿಲ್ಲ, ಜಸ್ಟ್ ನೀವು ಫಸ್ಟ್ 5 ನಂಬರಿಗೆ 2 ಇಂದ ಮಲ್ಟಿಪ್ಲೈ ಮಾಡಿ ಅಂತ. ಆಗ 6 × 2 ಆಗ್ತದೆ, ಆಗ 12 ಆಯ್ತು. ಬಂದ ಆನ್ಸರಿಗೆ +5 ಮಾಡ್ಲಿಕ್ಕೆ ಹೇಳುದು. ಅಲ್ಲಿ ಬಂದ ಆನ್ಸರಿಗೆ 17 ಆಯ್ತು. ಈಗ ಬಂದ ಆನ್ಸರಿಗೆ × 5 ಮಾಡ್ಲಿಕ್ಕೆ ಹೇಳುದು, ಆಗ 85 ಆಯ್ತು. ಅಲ್ಲಿ ಬಂದ ಆನ್ಸರಿಗೆ ಪ್ಲಸ್ ಸೆಕೆಂಡ್ ಡೈಲಿರೋ ನಂಬರ್ ಅನ್ನು ಆಡ್ ಮಾಡ್ಲಿಕ್ಕೆ ಹೇಳುದು, 9 + 9 ಬಂದ ಆನ್ಸರ್ 94 ಆಯ್ತು. ಈಗ ಬಂದ ಆನ್ಸರಿಗೆ × 10 ಮಾಡುದು ಈಕ್ವಲ್ ಟು ಬಂದ ಆನ್ಸರ್ 940. ಈಗ ಬಂದ ಆನ್ಸರಿಗೆ ಪ್ಲಸ್ ಲಾಸ್ಟ್ ಡೈಯಲ್ಲಿರುವ ನಂಬರ್ 3 ಇದನ್ನು ಆಡ್ ಮಾಡುದು. ಈಗ ಬಂದ ಆನ್ಸರ್ 943 ಆಗಿರ್ತದೆ. ನಾವಾಗ ಸ್ಟೂಡೆಂಟ್ಸ್ ನಿಮ್ಗೆ ಬಂದ ಆನ್ಸರ್ ಎಷ್ಟು ಅಂತ ಹೇಳಿ ಅಂತ ಹೇಳುದು, ಅವ್ರು 943 ಅಂತ ಹೇಳ್ತಾರೆ ಆನ್ಸರ್. ಆಗ ನಾವು ಅದರಿಂದ ನಾವು 943 - 250 ಅಂತ ಮಾಡುದು. ಆಗ ಬಂದ ಆನ್ಸರ್ 693 ಆಗಿರ್ತದೆ. ಅವ್ರು ಗೆಸ್ ಮಾಡಿದ ನಂಬರ್ 693. ಇಲ್ಲಿ ಬಂದ ಆನ್ಸರ್ ಕೂಡ 693 ಸೇಮ್ ಆಗಿರ್ತದೆ ಹಾಗೆ.